ಸ್ಟಾರ್ಟ್. ಸರ್ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ರಾಜಶೇಖರ್ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಾನು ಚಂದ್ರಾಲೇಔಟಿಂದ ಬಂದಿದ್ದೀನಿ. ನಾನು ಒಂದು ನ್ಯೂರೋಥೆರಪಿಸ್ಟ್. ಅಂದರೆ ನಾನು ಸುಮಾರು ಒಂದು 25 ವರ್ಷಗಳಿಂದ ಈ ನರಗಳಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳನ್ನ ಮಾಡ್ತಾ ಇದ್ದೀನಿ. ಮತ್ತು ನನಗೇನಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ನಾನು ಈ ಕೆಲಸ ಮಾಡಿ ಯಾಕಂದರೆ ಪ್ರೆಷರ್ ಹಾಕೋದ್ರಿಂದ ನನಗೆ ಈ ನರಗಳದ್ದು ಸ್ವಲ್ಪ ಅಂದರೆ ವೀಕ್ನೆಸ್ ಆದಂಗೆ ಆಯಿತು. ಹೀಗೆ ಇದ್ದಾಗ ನಾನು ಟ್ರೀಟ್ಮೆಂಟ್ ಕೊಡುವಂಥವನು ನಾನೇ ಇನ್ನೊಬ್ಬರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋ ಥರ ಆದೆ. ಅಂದರೆ ನರಗಳೆಲ್ಲ ವೀಕ್ನೆಸ್ ಆದಂಗೆ ಆಯಿತು, ಕೈ ಕಾಲೆಲ್ಲ ಹಿಡ್ಕೊಳ್ಳಂಗಾಯಿತು. ಆಮೇಲೆ ಹೀಗೆ ಇದ್ದಾಗ ಆಗಾಗ ನಾನು ಸುಮಾರು 3 ತಿಂಗಳಿಗೊಂದ್ಸಾರಿ ಡಾಕ್ಟರ್ ಹತ್ರ ನ್ಯೂರೋ ಸರ್ಜನ್ಗಳ ಹತ್ರ ಹೋಗ್ತಾ ಇದ್ದೆ. ನಾನೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಇದೇನಾಗುತ್ತೆ, ಹೀಗೆ ಸೋಮಣ್ಣ ಅಂತ ಅನ್ನೋ ವ್ಯಕ್ತಿ ನನಗೆ ಪರಿಚಯ ಆಗಿ ಇದರ ವಿಚಾರ, ಈ ಕೇರಾಮೃತದ ವಿಚಾರ ಮಾತಾಡಿದಾಗ ಫಸ್ಟ್ ನಂಬಲಿಲ್ಲ. ನಾನು ತೊಗೊಂಡೋಗಿ ಸುಮಾರು ಒಂದು 15 ದಿನ ಹಾಗೆ ಇಟ್ಟಿದ್ದೆ. 15 ದಿನ ಆದಮೇಲೆ ಏನೋ ಒಂದು ಕಡೆ ಅದನ್ನು ನೋಡ್ತಾ ಯಾಕೆ ತೊಗೊಳ್ಬಾರ್ದು, ಕೊಟ್ಟಿದ್ದಾರೆ, ಇದನ್ನ ನೋಡೋಣ, ಪ್ರಯತ್ನ ಪಡೋಣ ಅಂದ್ಬಿಟ್ಟು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತೊಗೊಳಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 15 ದಿನದವರೆಗೂ ನನಗೇನೋ ಇದಾಗಲಿಲ್ಲ. ಸ್ವಲ್ಪ ಲೂಸ್ ಮೋಷನ್ನು ಈ ರೀತಿ ಎಲ್ಲ ಆಯ್ತು, ಸ್ವಲ್ಪ ಚೇಂಜಸ್ ಬಂತು. ಆಮೇಲೆ ಎನರ್ಜಿ ತಾನಾಗೆ ಇದಾದಂಗೆ ಆಯ್ತು, ನಮ್ಮಲ್ಲೇ ಎನರ್ಜಿ ಬಂದಂಗೆ ಆಯ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ತಗೊಂಡು 3 ಮಂತ್ಸ್ ತಗೊಂಡಾದ್ಮೇಲೆ ನನಗೆ ಇದರಿಂದ ತುಂಬ ಬೆನಿಫಿಟ್ ಸಿಕ್ತಲ್ಲ, ತುಂಬ ಖುಷಿ ಆಯಿತು. ಮತ್ತು ಆಗ ಅನ್ನಿಸ್ತು ನನಗೆ, ನಾನು ಯಾಕೆ ಇದನ್ನು ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಳ್ಬಾರ್ದು, ಒಂದು 4 ಜನಕ್ಕೆ ಕೊಡಬಾರ್ದು ಅಂತ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಇದು ತಗೊಳ್ಳೋದಕ್ಕೆ ಮೊದಲು ಇದು ತಗೊಳ್ಳೋದಕ್ಕೆ ಮೊದಲು ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಒಂದು 3-4 ಜನಕ್ಕೆ, ಯಾಕಂದ್ರೆ ನಾವು ಮಾಡೋದು ಕೆಲಸ ಅಂದ್ರೆ ಆಯಿಲ್ ಅಲ್ಲಿ ಮಸಾಜ್ ಮಾಡಿ ಮಾಡೋವಂಥದ್ದು ನಮ್ಮ ಟ್ರೀಟ್ಮೆಂಟ್. ಒಂದು 4-5 ಜನಕ್ಕೆ ಮಾಡಿದಾಗ ನಾನು ಸ್ಟ್ರೈನ್ ಆಗ್ತಾ ಇದ್ದೆ. ಇದು ತಗೊಳಕ್ ಸ್ಟಾರ್ಟ್ ಮಾಡಿ 3 ತಿಂಗಳಾದ ನಂತರ 50 ಜನ ಬಂದ್ರು ಮಾಡೋಂಥ ಒಂದು ಕೆಪಾಸಿಟಿ ನನಗೆ ಬಂದಿದೆ. ಈಗ ನನಗೆ ಏಜ್ 61 ವರ್ಷ. ಈ 61 ವರ್ಷದಲ್ಲೂ ಸಹಿತ ನಾನು ವಾಕು, ಮೊದಲೆಲ್ಲ ಒಂದು 3-4 ಕಿಲೋಮೀಟರ್ ವಾಕ್ ಮಾಡಿದ್ರೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗೋದು. ಸರ್, ಸಂಸ್ಥೆ ಮಾಲೀಕರಿಗೆ ಏನ್ ಹೇಳ್ತೀವಿ ಅಂದ್ರೆ, ಈ ರೀತಿ ಒಂದು ಅಮೃತನ ಕೊಟ್ಟಂತ ನಮ್ಮ ಸಂಸ್ಥೆ ಗುರುಲಿಂಗಯ್ಯ ಅವ್ರಿಗೆ ಮತ್ತೆ ಈ ಕಂಪನಿಗೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪ್ರಾಡಕ್ಟ್ಗೆ, ಏನು ನಾವು ಒರಿಜಿನಲ್ ಕೋಕೋನಟ್ ಆಯಿಲ್ ತಗೊಳ್ತಿದ್ದೀವಿ, ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಮತ್ತೆ ಇದನ್ನ ಪ್ರತಿಯೊಬ್ಬರು ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ನನ್ನಲ್ಲಿ ಬರ್ತಕ್ಕಂಥ ಎಲ್ಲಾ ಪೇಷಂಟ್ಗಳಿಗೂ ನಾನು ಇದು ಕೊಡ್ತಿದ್ದೀನಿ. ಸ್ಟ್ರೋಕ್ ಪೇಷಂಟ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಆಗಿರ್ಬೋದು, ಮತ್ತೆ ಆರ್ಥರೈಟಿಸ್ ಪೇಷಂಟ್ ಆಗಿರ್ಬೋದು, ಇವರೆಲ್ಲ ನನ್ನಲ್ಲಿ ತಗೊಳ್ತಿದ್ದಾರೆ. ಇವರೆಲ್ಲ ತಗೊಂಡು ತುಂಬಾ ಗುಣಮುಖರಾಗಿದ್ದಾರೆ. ಈಗ ಇದೇನಂದ್ರೆ, ನಾಡಿನ ಜನತೆಗೆ ಫುಲ್ಲು ಹಬ್ಬಿಸ್ಬೇಕು ಅನ್ನೋದು ನನ್ನ ಒಂದು ಕೃತಜ್ಞತೆ.